ಇಸ್ರೋ ಶೀಘ್ರದಲ್ಲಿಯೇ ಪೃಥ್ವಿಯ ಸುತ್ತ ಮಾನವ ಸುತ್ತುವಂತೆ ಮಾಡುವ ನಿಟ್ಟಿನಲ್ಲಿ ಮತ್ತೊಂದು ಸಾಧನೆ ಮಾಡಲು ಪ್ರಯತ್ನಪಟ್ಟಿದ್ದು, ಒಂದೆರಡು ವರ್ಷಗಳಲ್ಲಿ ಅದನ್ನು ಪ್ರಯೋಗಾತ್ಮಕವಾಗಿ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಸಂಶೋಧನೆ ನಡೆಸುತ್ತಿದೆ ಎಂದು ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಸ್ ಕಿರಣ್ ಕುಮಾರ್ ಅಭಿಪ್ರಾಯಪಟ್ಟರು. ಇಸ್ರೋ ಸದ್ಯದಲ್ಲಿ ಮಾನವನನ್ನು ಪೃಥ್ವಿಯಿಂದ ಸುತ್ತೋದಕ್ಕೆ ಕಳಿಸೋದ ಪ್ರಯತ್ನದಲ್ಲಿ ಈ ವರ್ಷ ಮುಂದಿನ ವರ್ಷ ಅನ್ಮ್ಯಾನ್ಡ್ ವೆಹಿಕಲ್ಸ್ ಫಸ್ಟ್ ಕಳಿಸಿ ಆಮೇಲೆ ಮನುಷ್ಯರು ಹೋಗುವಂಗೆ ಒಂದು ಪ್ರಯತ್ನಗಳೆಲ್ಲ ನಡೀತಾ ಇದೆ. ಅದರ ಜೊತೆಗೆ ಈಗ ಒಂದು ಇಸ್ರೋ ನಾಸಾ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅಂತ NISR ಅಂತ ಆ ಉಪಗ್ರಹದ್ದು ಈ ವರ್ಷ ಉಡಾವಣೆ ಆಗೋಂಗಿದೆ. ಜೊತೆಗೆ ಇನ್ನು ಈಗ ಸದ್ಯದಲ್ಲೇ ಈ ಸ್ಪೇಡೆಕ್ಸಲ್ಲಿ ಹೇಗೆ ಟಾರ್ಗೆಟು ಚೇಸರ್ ಅಂತ ಇತ್ತು ಅದನ್ನು ಈಗಾಗಲೇ 2 ಪ್ರಯತ್ನ ಮಾಡಿದ್ದಾರೆ. ಈಗ ಸದ್ಯದಲ್ಲೇ ಮತ್ತೊಂದು ಚೇಸರ್ನ ಟಾರ್ಗೆಟಾಗಿ ಕನ್ವರ್ಟ್ ಮಾಡಿ ಟಾರ್ಗೆಟ್ನ ಚೇಸರಾಗಿ ಕನ್ವರ್ಟ್ ಮಾಡಿ ಅದರಲ್ಲಿ ಡಾಕಿಂಗ್ ಅನ್ಡಾಕಿಂಗ್ ಮಾಡೋದಕ್ಕೆ ಅದಕ್ಕೂ ಕೆಲಸ ನಡೀತಾ ಇದೆ. MS ರಾಮಯ್ಯ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಈ ವರ್ಷ ಅಥವಾ ಮುಂದಿನ ವರ್ಷ ಮಾನವರಹಿತ ಮೇಲ್ಮೈ ವಾಹನವನ್ನು ಕಳುಹಿಸುವ ನಿಟ್ಟಿನಲ್ಲಿ ಸಂಶೋಧನೆ ಮಾಡುತ್ತಿದ್ದು, ಇದರ ಯಶಸ್ವಿ ಬಳಿಕ ಮಾನವನನ್ನು ಪೃಥ್ವಿಯ ಸುತ್ತ ಸುತ್ತುವಂತೆ ಮಾಡುವ ಸಂಶೋಧನೆ ಪ್ರಯತ್ನದಲ್ಲಿದೆ. ಈ ವರ್ಷ ನಿಸಾರ್ ಸಿಂಥೆಟಿಕ್ ಅಪರ್ಚರ್ ರಾಡರ್ ಎಂಬ ಉಪಗ್ರಹ ಉಡಾವಣೆ ಮಾಡುವ ಪ್ರಯತ್ನದಲ್ಲಿದ್ದು, ಬಳಿಕ ಸ್ಪ್ಯಾಡೆಕ್ಸ್ ಆ್ಯಂಡ್ ಚೇಸರ್ ಉಪಗ್ರಹ ಉಡಾವಣೆ ಮಾಡುವ ನಿಟ್ಟಿನಲ್ಲಿ 2 ಪ್ರಯತ್ನ ಮಾಡಲಾಗಿದ್ದು, ವೇದಾಸ್ ಮಿಷನ್ ಜೊತೆಗೆ ಜಪಾನ್ ನಡುವೆ ಹೊಸ ಒಪ್ಪಂದ ಮಾಡಿಕೊಂಡಿದ್ದು, ಹೊಸ ಸಂಶೋಧನೆಗಳತ್ತ ಇಸ್ರೋ ದಾಪುಗಾಲು ಇಟ್ಟಿದೆ ಎಂದರು. ಜೊತೆಗೆ ಬರೋ ದಿನಗಳಲ್ಲಿ ವೀನಸ್ ಮಿಷನ್ ಮತ್ತು ಚಂದ್ರಯಾನ್ 4ರಲ್ಲಿ ಚಂದ್ರನ ಮೇಲೆ ಇಳಿದು ಅಲ್ಲಿಂದ ಒಂದಷ್ಟು ಸ್ಯಾಂಪಲ್ಸ್ ತೊಗೊಂಡು ವಾಪಸ್ ಬಂದು ಇಲ್ಲಿ ಆ ಸ್ಯಾಂಪಲ್ಸ್ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಅದು ನಡೀತಾ ಇದೆ. ಜೊತೆಗೆ ಮುಂದೆ ಬರೋ ಇದರಲ್ಲಿ ಜಪಾನ್ನವ್ರ ಜೊತೆನೂ ಲೂಪೆಕ್ಸ್ ಅಂತ ಒಂದು ಪ್ರೋಗ್ರಾಮ್, ಹೀಗೆ ಸಾಕಷ್ಟು ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ ಇಸ್ರೋ ಈಗ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಇನ್ನು MS ರಾಮಯ್ಯ ಶಿಕ್ಷಣ ಸಂಸ್ಥೆಯು ಅಡಿಯಲ್ಲಿ ನಡೆಯುತ್ತಿರುವ ನವೋತ್ಸಾಹ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆದಿದ್ದು, ಇದರಲ್ಲಿ ಭಾಗವಹಿಸಿದ್ದು ಬಹಳ ಖುಷಿ ತಂದಿದೆ. ವಿದ್ಯಾರ್ಥಿಗಳು ಕೇವಲ ಶಿಕ್ಷಣದ ಮೂಲಕ ಜೀವನವನ್ನು ನಿಭಾಯಿಸಲು ಸಾಧ್ಯವಿಲ್ಲ, ಅದರ ಜೊತೆಗೆ ಇತರೆ ಚಟುವಟಿಕೆಗಳನ್ನು ಕಲಿತಾಗ ಮಾತ್ರ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಸುಖಗಳನ್ನು ಹೇಗೆ ನಿಭಾಯಿಸಬಹುದು ಎಂಬುದನ್ನು ಕಲಿಯಲು ಸಾಧ್ಯವಾಗುತ್ತದೆ. ಇಂತಹ ಕಾರ್ಯಕ್ರಮಗಳು ಮಕ್ಕಳು ತಮ್ಮ ಸೂಕ್ತ ಪ್ರತಿಭೆಗಳನ್ನು ಅನಾವರಣ ಮಾಡಿದಾಗ ಮಾತ್ರ ಅವರನ್ನು ಗುರುತಿಸಲು ಸಾಧ್ಯ. ಎಂತಹ ಕಾರ್ಯವನ್ನು MS ರಾಮಯ್ಯ ಕಾಲೇಜು ಮಾಡುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಈ ನಾವ್ಕೆಸ್ ಇಂಜಿನಿಯರಿಂಗ್ ಕಾಲೇಜ್ನ ನವೋತ್ಸವ ಪ್ರೋಗ್ರಾಮು ಒಂಥರದಲ್ಲಿ ಸ್ಟೂಡೆಂಟ್ಸ್ಗೆ ಇಟ್ ಗಿವ್ಸ್ ಆನ್ ಆಪರ್ಚುನಿಟಿ ಟು ಶೋಕೇಸ್ ಅವರ ಸ್ಕಿಲ್ಸು ಟ್ಯಾಲೆಂಟ್ಸು. Actually, education is not restricted to only studies. It's also involving all other aspects of human activity, culture, sports and drama, music. So ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಜೊತೆಗೆ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ದೇ ವಿಲ್ ಆಲ್ಸೋ ಗೆಟ್ ಆನ್ ಆಪರ್ಚುನಿಟಿ ಟು ರಿಯಲಿ ಎಕ್ಸ್ಪೋಸ್ ಆ್ಯಂಡ್ ಎಕ್ಸ್ಪ್ಲೋರ್ ಬೋತ್ ಥಿಂಗ್ಸ್. ಸೊ ಇಟ್ಸ್ ಎ ಗ್ರೇಟ್ ಇವೆಂಟ್ ಆ್ಯಂಡ್ ಆ್ಯಕ್ಚುಲಿ ರಾಮಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, they are trying to bring in a change to the way engineering education is happening by bringing in new ways of doing things in little remote places, second tier, third tier cities. It's a great event.